ಬಿಗ್ ಬಾಸ್ ಕನ್ನಡ ಸೀಸನ್ 11 108ನೇ ಸಂಚಿಕೆಯ ರಿವ್ಯೂ. ಇವತ್ತಿನ ಸಂಚಿಕೆಯಲ್ಲಿ ನಿನ್ನೆ ಟಾಸ್ಕ್ ಗೆದ್ದಂಥ ಧನರಾಜು ಇವತ್ತಿನ ಟಾಸ್ಕ್ಗೆ 3 ಜನನ ಆಯ್ಕೆ ಮಾಡಬೇಕಾಗಿರುತ್ತೆ. ಮೊದಲು ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಮಂಜಣ್ಣ ಹಾಗೂ ಮೋಕ್ಷಿತ್ ಅವರು ಎಮೋಷನಲ್ ಆಗ್ತಾ ಇರ್ತಾರೆ. ಜೀವಿಸಿದ್ದೀವಿ, ಆಟ ಆಗಿಲ್ಲ ಅಂದರೂ ಪರವಾಗಿಲ್ಲ, ಅಲ್ಲಿ ಇಲ್ಲಿ ಈ ಥರ ಅಂತ ಸ್ವಲ್ಪ ಮೋಕ್ಷಿತ್ ಅವರು ಎಮೋಷ್ನಲ್ ಆಗ್ತಾರೆ. ಅಲ್ಲಿಂದ ಮೋಕ್ಷಿತ್ ಅವರು ಗೌತಮಿ ಹತ್ರ ಹೋಗ್ತಾರೆ. ಏನಾಯಿತು ಅಂತ ಇದು ಸ್ವಲ್ಪ ಎಮೋಷ್ನಲ್ ಆಗಿ ಮಾತಾಡೋರು, ಅದಕ್ಕೆ ಅಳು ಬಂತು ಅಂತ ಹೇಳ್ತಾರೆ. ಅಲ್ಲಿಂದ ನೆಕ್ಸ್ಟು ವಿಕ್ರಮ್ ಹಾಗೂ ಭವ್ಯ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಒಂದು ಮನುಷ್ಯನ 106 ದಿನ ಯೂಸ್ ಮಾಡಿಕೊಂಡು ಇದು ತುಂಬ ಸರಿ ಇಲ್ಲ ಭವ್ಯ ಅಂತ ಹೇಳ್ತಾರೆ. ಇದು ಹೇಳಿದ್ದು ವಿಕ್ರಮ್ ಹೇಳಿದ್ದು ನನಗೇನು ಸರಿ ಅನಿಸಲಿಲ್ಲ, ಅವರೇನು ಯೂಸ್ ಮಾಡ್ಕೊಂಡಿರಲಿಲ್ಲ. ಆದರೆ ಇಲ್ಲಿ ನೋಡೋರಿಗೇನು ಆ ಥರ ಅನಿಸಲ್ಲ, ಯೂಸ್ ಮಾಡ್ಕೊಂಡಿದೆ. ಆದರೆ ಚಾನ್ಸ್ ಕೊಟ್ಟಿಲ್ಲ ಅನ್ನೋದು ಒಂದು ಇವ್ರಿಗೆ ಬೇಜಾರಿದೆ. ಮೋಕ್ಷಿತ್ ಅವ್ರಿಗೆ ಚಾನ್ಸ್ ಕೊಟ್ಟರೆ ನಮ್ಗೆ ಕೊಡಲಿಲ್ಲ, ನೀನೇ ಕೊಡಲಿಲ್ಲ. ಹಂಗೆ ಅಂದರೆ ಈ ಅರ್ಥದಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಬಿಟ್ಕೊಡ್ಬಾರ್ದಾಗಿತ್ತು. ಭವ್ಯ ಅವರು ವಿಕ್ರಮ್ಗೆ ಯಾವುದೋ ಒಂದು ಟಾಸ್ಕಲ್ಲಿ ಚಾನ್ಸ್ ಕೊಡಬೇಕಾಗಿತ್ತು. ಭವ್ಯ ಅವರು ಮತ್ತೆ ಮೋಕ್ಷಿತನ್ನು ಆಯ್ಕೆ ಮಾಡಿದ್ದು ಅಷ್ಟೊಂದು ಸರಿಯಾಗಿ ಕಾಣಲ್ಲ. ಅದಕ್ಕೆ ವಿಕ್ರಮ್ಗೆ ಸ್ವಲ್ಪ ಬೇಜಾರಾಗಿರೋದು. ಅದರಿಂದ ಕಾಂಟ್ರಡಿಕ್ಟಿವ್ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ವಿಕ್ರಮ್ಗೆ ಮೋಸ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಅದು ಅವ್ರವ್ರ ಚಾಯ್ಸು. ಈಗ ನಾನು ಗೆಲ್ಲಬೇಕಂದ್ರೆ ನನಗಿಂತ ವೀಕ್ ಇರೋರನ್ನೇ ಆಯ್ಕೆ ಮಾಡ್ತಾರೆ, ಸ್ಟ್ರಾಂಗ್ ಇರೋರನ್ನ ಯಾಕೆ ಆಯ್ಕೆ ಮಾಡ್ತಾರೆ? ಅದು ಖಂಡಿತ ಯಾರೂ ಆಯ್ಕೆ ಮಾಡಲ್ಲ. ನನಗೆ ಸರ್ವೈವ್ ಆಫ್ ಫಿಟ್ನೆಸ್ ಅಂದರೆ ನಾನು ಗೆಲ್ಲಬೇಕಂದ್ರೆ ನನಗೆ ಅಪೋನೆಂಟ್ನ ನನಗಿಂತ ವೀಕ್ ಆಗಿರೋರನ್ನೇ ಆಯ್ಕೆ ಮಾಡ್ತಾರೆ, ಸ್ಟ್ರಾಂಗ್ ಇರೋರನ್ನ ಯಾರೂ ಆಯ್ಕೆ ಮಾಡಲ್ಲ. ಹಾಗಾಗಿ ವಿಕ್ರಮ್ನ ಆಯ್ಕೆ ಮಾಡಿಲ್ಲ. ಹೆಂಗಿದ್ರು ಗೆಲ್ತಾರೆ ಅಂತ ಇದರಲ್ಲಿ ಭವ್ಯ ಅವರು ಆಯ್ಕೆ ಮಾಡಿರಲ್ಲ. ಆದರೆ ವಿಕ್ರಮ್ಗೆ ಇದ್ರ ಬಗ್ಗೆ ತುಂಬ ಬೇಜಾರಿದೆ. ಅಲ್ಲಿಂದ ಹನುಮಂತಣ್ಣ ಹಾಗೂ ಧನರಾಜ್ ಅವರು ಅವರ ಅಡ್ಡ ಇದೆಯಲ್ಲ ಮೈಂಡ್ ಡೋರ್ ಹತ್ರ, ಅಲ್ಲಿ ಹೋಗಿ ಮಾತಾಡ್ತಾ ಇರ್ತಾರೆ. ಏನಾದರೂ ಮಾಡಿ ಇವತ್ತು ಟಾಸ್ಕು ಗೆಲ್ಲಬೇಕು ಅಂತ ನೋಡಿ, ಏನೋ ಯೋಚನೆ ಮಾಡಿ ಯಾರನ್ನ ಆಯ್ಕೆ ಮಾಡಬೇಕು ಅವ್ರನ್ನ ಆಯ್ಕೆ ಮಾಡ್ಕೊಂತ ಹನುಮಂತ ಅವರು ಒಂದು ಸಜೆಷನ್ ಕೊಡ್ತಾರೆ. ಅವ್ರನ್ನ ಯಾರು ಮಾಡಬೇಕಂತ ಏನು ಕೊಡಲ್ಲ. ಅದೇ ನಿಜಾನ ಸುಳ್ಳೋ ಇಲ್ಲಿ ನಾವು 3 ದಿನ ನೋಡಿದ್ರಂಗೆ ಅವರಿಬ್ಬರು ಅಲ್ಲಿ ಆ ಪ್ಲೇಸಲ್ಲಿ ಮಾತಾಡೋದು ಎಲ್ಲ ಏನು ಅಂದ್ಕೊಂಡಿದ್ರು ಎಲ್ಲನೂ ಆಗಿದೆ. ಸುರೇಶನ್ನ ಕ್ಯಾಪ್ಟನ್ ಆಗಬೇಕಂದ್ರೂ ಆಗಿದೆ. ಆಮೇಲೆ ಹನುಮಂತಣ್ಣನೂ ಅಷ್ಟೇ, ಅಲ್ಲಿ ಏನು ಧನರಾಜು ಹಾಗೂ ಹನುಮಂತಣ್ಣ ಅಲ್ಲಿ ಮಾಡಿರೋ ಸ್ಟ್ರಾಟಜಿ ಎಲ್ಲನೂ ವರ್ಕ್ ಆಗಿದೆ. ಇವತ್ತು ಅದು ಮಾತಿಗೆ ಹೇಳ್ತಾರೋ ಇಲ್ಲ ಬೇಕಂತ ಹೇಳ್ತಾರೋ ಗೊತ್ತಿಲ್ಲ. ಧನರಾಜರು ಇವತ್ತು ಟಾಸ್ಕ್ ಮುಗಿಯೋದ್ರೊಳಗೆ ನಾನು ಟಾಪಲ್ಲಿ ಇರಬೇಕಂತ ಮಾತಾಡ್ತಾರೆ. ಅದು ಯಾದೃಚ್ಛಿಕನೋ ಇಲ್ಲ ದೇವ್ರ ಕೃಪೆನೋ ಇಲ್ಲ ದೇವರ ದಯನೋ ಗೊತ್ತಿಲ್ಲ. ಅದನ್ನೆಲ್ಲ ಲಾಸ್ಟ್ ಟಾಸ್ಕ್ ಮುಗಿಯೋಷ್ಟರಲ್ಲಿ ನಿಜವಾಗ್ಲೂ ಅವ್ರು ಟಾಪಲ್ಲಿ ಬರ್ತಾರೆ. ಲಾಸ್ಟ್ ಬಾಟಮಲ್ಲಿರೋ ಟಾಪಲ್ಲಿ ಬರ್ತಾರೆ. ಅವರು 125 ಇರೋರು 440 ಬರ್ತಾರೆ. ಅಲ್ಲಿ ಧನರಾಜ್ ಅವರ ಫ್ಯಾಮಿಲಿ ಬಂದಾಗ ಕೂಡ ಅವರು ಮೆಸೇಜ್ ಕೇಳಿದ್ರು, ಇಲ್ಲಿ ಕೂತು ಏನು ಹೇಳಿದ್ರೆ ಅದಾಗುತ್ತೆ ಅಂತ. ಅದು ಇವತ್ತು ಅದು ನಿಜ ಆಗಿದೆ. ಮುಂದಿನ ಟಾಸ್ಕು ರಿಂಗ್ ಮಾಸ್ಟರು. ಈ ರಿಂಗ್ ಮಾಸ್ಟರ್ ಟಾಸ್ಕಲ್ಲಿ ಧನರಾಜ್ ಅವರು ಮಂಜಣ್ಣ, ರಜತ್, ಮೋಕ್ಷಿತ್ ಅವರನ್ನು ಚೂಸ್ ಮಾಡ್ತಾರೆ. ಈ ಟಾಸ್ಕಲ್ಲಿ ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಎಲ್ಲರಿಗಿಂತ ಮುಂಚೆ ಧನರಾಜ್ ಕಲೆಕ್ಟ್ ಮಾಡ್ತಾರೆ, ರಿಂಗ್ಗಳನ್ನ ಕಲೆಕ್ಟ್ ಮಾಡಿ ಒಂದು ಊಟದಂಥ ಒಂದು ಹಲಿಗೆ ಇರ್ತದೆ. ಆ ಹಲಿಗೆಗೆ ದೂರದಿಂದ ಎಸೆದು ಸಿಕ್ಕಿ ಹಾಕ್ಕೊಳ್ಳಾಗೆ ಮಾಡಬೇಕು. ಆದರೆ ಧನರಾಜ್ ಅವರು ಎಲ್ಲರಿಗಿಂತ ಮುಂಚೆ ರಿಂಗನ್ನು ಕಲೆಕ್ಟ್ ಮಾಡಿದ್ರು, ಹಾಕೋಕ್ಕಾಗಲಿಲ್ಲ ಅವ್ರಿಗೆ. ಆಮೇಲೆ ಎರಡನೇದಾಗಿ ರಜತ್ ಅವರು ಎಲ್ಲ ಕಲೆಕ್ಟ್ ಮಾಡಿದ್ರು, ಆದರೆ 4 ಹಾಕಿದ್ರು 1 ಹಾಕೋಕ್ಕೆ ಅವ್ರ ಕೈಯಲ್ಲಾಗಿಲ್ಲ. 4 ರಿಂಗ್ ಹಾಕಿದ್ರು 1 ಹಾಕೋಕ್ಕೆ ತುಂಬ ಟೈಮ್ ತೊಗೊಬಿಟ್ರು. ಅಷ್ಟರಲ್ಲಿ ಮಂಜಣ್ಣ 3ನೇದಾಗಿ ಬಂದು ಎಲ್ಲ 5 ರಿಂಗ್ನ ಹಾಕಿ ಮಂಜಣ್ಣ 100 ಪಾಯಿಂಟ್ಸ್ ಗೆಲ್ತಾರೆ. 100 ಪಾಯಿಂಟ್ ಗೆಲ್ತಾರೆ. ಆಮೇಲೆ ಲಾಸ್ಟ್ 4ನೇದಾಗಿ ಕಲೆಕ್ಟ್ ಮಾಡಿರೋ ಮೋಕ್ಷಿತ 2ನೇದಾಗಿ ಬರ್ತಾರೆ. ಅಂದರೆ ಅಟೆಂಪ್ಟಲ್ಲಿ ಒಂದೇ ಸಿಂಗಲ್ ಅಟೆಂಪ್ಟಲ್ಲಿ 5 ಹಾಕ್ಬಿಟ್ರು ಅವರು. ಮೋಕ್ಷಿತ ಅಂತೂ ಟೂ ಗುಡ್ ಈ ಟಾಸ್ಕಲ್ಲಿ ಒಂದೇ ಅಟೆಂಪ್ಟಲ್ಲಿ ಹಾಕ್ತಾರೆ. ತುಂಬ ಚೆನ್ನಾಗಿತ್ತು ಅದು ಮೋಕ್ಷಿತ ಅವ್ರ ಆಟ. ಅಲ್ಲಿಂದ ರಜತ್ತು ಟ್ರೈ ಮಾಡಿ ಆಗಲೇ ಇಲ್ಲ. ರಜತ್ 3ನೇ ಸ್ಥಾನಕ್ಕೆ ಬರ್ತಾರೆ. ಧನರಾಜ್ 4-0. ಧನರಾಜ್ ಮಂಜಣ್ಣಗೆ ಚಾನ್ಸ್ ಕೊಟ್ಟು ಅವರು ಈ ಟಾಸ್ಕಲ್ಲಿ ಸೋಲ್ತಾರೆ. ಮಂಜಣ್ಣ ಈ ಟಾಸ್ಕಲ್ಲಿ ವಿನ್ ಆಗಿ ನೆಕ್ಸ್ಟ್ ಟಾಸ್ಕ್ಗೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನ ಮಂಜಣ್ಣ ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ಟಾಸ್ಕು ಸೀಸಾ ಸಮರ. ಮಂಜಣ್ಣ ಈ ಟಾಸ್ಕಲ್ಲಿ ಧನರಾಜ್, ಗೌತಮಿ, ಮೋಕ್ಷಿತ ಅವ್ರನ್ನ ಆಯ್ಕೆ ಮಾಡ್ತಾರೆ.
ಈ ಟಾಸ್ಕಲ್ಲಿ ಎಲ್ಲರೂ ಚೆನ್ನಾಗಿ ಆಡ್ತಾರೆ, ಆದರೆ ಈ ಟಾಸ್ಕಲ್ಲಿ ಧನರಾಜ್ ವಿನ್ ಆಗ್ತಾರೆ. ಧನರಾಜ್ ಎಲ್ಲರಿಗಿಂತ ಎಲ್ಲರಿಗಿಂತ ಮುಂಚೆ ನೀರಲ್ಲಿ ಹೋಗಿ ಒಂದು ಮರದ ಇದಿರ್ತದೆ ದಿಂಬಿಗಳು, ಅದನ್ನು ತಂದು ನಿಲ್ಲಿಸ್ಬಿಟ್ಟು ಒಂದು ಎಳೆದು ಹಿಡ್ಕೊಳ್ಬೇಕು ಹಗ್ಗದ ಸಹಾಯದಿಂದ. ಇದು ಒಂದು ತುಂಬ ಚೆನ್ನಾಗಿತ್ತು ಅನ್ಬೋದು ಈ ಟಾಸ್ಕು. ಅಷ್ಟು ಆದರೆ ನೋಡುವಷ್ಟು ಈಜಿ ಇಲ್ಲ, ತುಂಬ ಟಫ್ ಇತ್ತು. ಈ ಟಾಸ್ಕು ಮಂಜಣ್ಣ ಎಲ್ಲರ ಮುಂದೆ ತಂದರೂ ಪಾಪ ನಿಲ್ಸೋಕ್ಕಾಗಲಿಲ್ಲ. ಈ ಟಾಸ್ಕಲ್ಲಿ ಧನರಾಜ್ ಅವರು ಟು ಗುಡ್, ತುಂಬ ಚೆನ್ನಾಗಿ ಆಡಿದ್ರು. ಈ ಟಾಸ್ಕಲ್ಲಿ ಧನರಾಜ್ ಅವರು ವಿನ್ ಆಗ್ತಾರೆ. ಎರಡನೇದಾಗಿ ಗೌತಮ್ ಅವರು 50 ಪಾಯಿಂಟ್ಸ್ ತೊಗೊತಾರೆ, ಅವರು ಚೆನ್ನಾಗಿ ಆಡಿದ್ರು. ಮೂರನೇದಾಗಿ ಮಂಜಣ್ಣ 25 ಪಾಯಿಂಟ್ಸು. ಮೋಕ್ಷಿತ ಈ ಟಾಸ್ಕಲ್ಲಿ ಏನು ಆಡಲಿಲ್ಲ, 0 ಪಾಯಿಂಟ್ಸು. ಮೂರನೇ ಟಾಸ್ಕು ಕಿರಿಕಿ ಟಾಸ್ಕು. ಈ ಟಾಸ್ಕಲ್ಲಿ ಧನರಾಜ್ ಅವರು ವಿಕ್ರಮ್, ಮೋಕ್ಷಿತ, ರಜತ್ ಈ 3 ಜನನ ಆಯ್ಕೆ ಮಾಡ್ತಾರೆ. ಈ ಟಾಸ್ಕ್ನಲ್ಲಿ ಒಂದು ಬೀಗದ ಕೈ ಇರುತ್ತದೆ, ಆ ಬೀಗದ ಕೈ ಒಂದು ಫಜಲ್ ಇರ್ತದೆ, ಆ ಫಜಲ್ಲಿಂದ ಈಚೆ ತೆಗೆದು ಪೆಟ್ಟಿಗೆಯಲ್ಲಿ ಬಿಗ್ ಬಾಸ್ ಲೋಗೋದ ಒಂದು ಪಜಲ್ಸ್ ಇರ್ತವೆ, ಅದನ್ನು ತೆಗೆದು ಸರಿಯಾಗಿ ಜೋಡಿಸ್ಬೇಕು. ಯಾರು ಫಸ್ಟ್ ಜೋಡಿಸ್ತಾರೆ ಅವರು 100 ಪಾಯಿಂಟ್ಸ್ ತೊಗೊತಾರೆ. ಈ ಟಾಸ್ಕಲ್ಲಿ ಧನರಾಜ್ ಅವರು 100 ಪಾಯಿಂಟ್ಸ್ ತೊಗೊತಾರೆ. ಸೆಕೆಂಡ್ ವಿಕ್ರಮ್ ಅವರು, ಥರ್ಡ್ ರಜತ್ ಅವರು, ಮೋಕ್ಷಿತ ಅವರು ಈ ಇದರಲ್ಲಿ 0 ತೊಗೋತಾರೆ. ಆದರೆ ಹನುಮಂತನ ಮತ್ತೆ ಇದು ಸರಿಯಾಗಿ ಜೋಡಿಸಿಲ್ಲ ಅಂತ ರಜತ್ ಅವ್ರಿಗೆ 0 ಕೊಟ್ಟು ಮೋಕ್ಷಿತ ಅವ್ರಿಗೆ 25 ಮಾರ್ಕ್ಸನ್ನು ಕೊಡ್ತಾರೆ, ಮೂರನೇದವ್ರಿಗೆ ಆಗಿ ಗೆದ್ದಿದ್ದಾರೆ ಅಂತೇಳಿ.